ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಅಂತ ತಿಳ್ಕೊಳ್ಳೋಣ. ಸಮಯದ ಪ್ರಾರಂಭದಿಂದನೇ ಮನುಷ್ಯನಿಗೆ ಒಂದು ಪ್ರಶ್ನೆ ಸದಾ ನೋವನ್ನು ಕೊಡುತ್ತೆ. ಏನಪ್ಪ ಅದು ಅಂತಂದರೆ, ಅವನು ತನ್ನ ಸಂಬಂಧಗಳಲ್ಲೇ ಹೆಚ್ಚು ಸುಖವನ್ನ ಮತ್ತು ಕಡಿಮೆ ದುಃಖವನ್ನು ಹೇಗೆ ಪಡೆಯೋದು ಅಂತಂದ್ಬಿಟ್ಟು. ಈಗ ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನದಲ್ಲಿ ನೋಡಿದಾಗ ದುಃಖ ಜಾಸ್ತಿ ಇರುತ್ತೆ ತನ್ನ ಸಂಬಂಧಗಳಲ್ಲಿ. ಅಂದರೆ ಹೆಂಡತಿ, ಗಂಡ, ಮಕ್ಕಳು, ತಂದೆ, ತಾಯಿ, ಯಾವುದೇ ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ನೆಂಟರಿಷ್ಟರು, ಈ ರೀತಿ ಸಂಬಂಧಗಳಲ್ಲಿ ಹೆಚ್ಚು ದುಃಖನೇ ಅನುಭವಿಸ್ತಾನೆ. ಸುಖ ಕಡಿಮೆ ಇರುತ್ತಲ್ಲ. ಆದರೆ ಹೆಚ್ಚು ಸುಖ ಇರಬೇಕು, ಕಡಿಮೆ ದುಃಖ ಇರಬೇಕು, ಅದು ಹೇಗೆ ಪಡ್ಕೊಳ್ಳೋದು ಅನ್ನುವಂಥ ಒಂದು ಪ್ರಶ್ನೆ ಸದಾ ಅವನಿಗೆ ನೋವನ್ನು ಕೊಡುತ್ತೆ. ಇಲ್ಲಿ ಭಗವಂತ ಹೇಳ್ತಾನೆ, ನಿಮ್ಮ ಸಂಬಂಧಗಳೆಲ್ಲ ನಿಮಗೆ ಕಂಪ್ಲೀಟಾಗಿ ಸಂತೋಷವನ್ನು ಕೊಟ್ಟಿದೆಯಾ? ನೀವು ಯೋಚನೆ ಮಾಡಿ ನೋಡಿ ಅಂತ ಹೇಳ್ತಾನೆ. ನಮ್ಮ ಜೀವನ ಅನ್ನೋದು ಸಂಬಂಧಗಳನ್ನು ಅವಲಂಬಿಸಿ, ನಮ್ಮ ಸುರಕ್ಷೆ ಸಂಬಂಧಗಳ ಮೇಲೆ ಆಧರಿಸಿದೆ. ಈಗ ನಮ್ಮ ಜೀವನದಲ್ಲಿ ನಾವೇನು ಮಾಡ್ತೀವಿ? ನಾವು ಸಂಬಂಧಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಲ್ವಾ? ನಮ್ಮ ಒಂದು ಸೇಫ್ಟಿ ಅನ್ನೋದನ್ನು ಸಂಬಂಧಗಳ ಮೇಲೆ ಆಧರಿಸ್ಕೊಂಡಿರ್ತೀವಿ. ಈಗ ನನಗೆ ನನ್ನ ಗಂಡ ಇದ್ದರೆ ನನಗೆ ಸೇಫ್ಟಿ, ಮಕ್ಕಳಿಗೆ ಏನಾಗುತ್ತೆ, ನನ್ನ ತಂದೆ ಇದ್ದರೆ ಅಥವಾ ನನ್ನ ತಾಯಿ ಇದ್ದರೆ ನನಗೆ ಸೇಫ್ಟಿ ಅಂತ ಅನ್ಸುತ್ತೆ. ಅಂದರೆ ಒಂದು ಸಂಬಂಧ, ನಮ್ಮ ಸುರಕ್ಷತೆ ಅನ್ನೋದು ಸಂಬಂಧಗಳ ಮೇಲೆ ಆಧರಿಸಿದೆ. ಅದಕ್ಕೋಸ್ಕರ ಈ ಕಾರಣದಿಂದನೇ ನಮ್ಮ ಜೀವನದ ಎಲ್ಲ ಸುಖಗಳ ಆಧಾರ ಕೂಡ ಸಂಬಂಧನೇ ಆಗಿದೆ. ಆದರೂ ಕೂಡ ನಮಗೆ ಈ ರೀತಿಯ ಸಂಬಂಧಗಳಿಂದಾನೇ ಹೆಚ್ಚು ದುಃಖ ಯಾಕೆ ಸಿಗುತ್ತೆ? ಸದಾ ಈ ಸಂಘರ್ಷಣೆಗಳು ಅಂದರೆ ಏನು, ಈ ಜಗಳ ಕದನಗಳು, ಇದೆಲ್ಲವೂ ಕೂಡ ಸಂಬಂಧದಿಂದನೇ ಯಾಕೆ ಉತ್ಪತ್ತಿ ಆಗುತ್ತೆ? ಯಾವತ್ತಾದರೂ ನೀವು ವಿಚಾರ ಮಾಡಿ ನೋಡಿದ್ದೀರಾ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಪ್ರಶ್ನೆ ಮಾಡ್ತಾನೆ. ಈಗ ನಾವು ನೋಡಿದಾಗ ಈ ಕೋರ್ಟ್ಗಳಲ್ಲಿ ಕೇಸ್ಗಳು ನಡೀತಾ ಇದೆಯಲ್ಲ, ಹೆಚ್ಚಾಗಿ ಸಂಬಂಧದಲ್ಲಿರುವಂಥವ್ರದ್ದೇ ಅಲ್ಲಿ ನಡೀತಾ ಇರುವಂಥದ್ದು, ಬೇರೆಯವ್ರದ್ದು ಕಡಿಮೆ ಇದೆ. ಆದರೆ ಗಂಡ ಹೆಂಡ್ತಿದು, ಹೆಣ್ಮಕ್ಕಳು ಮತ್ತು ತಂದೆದು, ಅಥವಾ ತನ್ನ ಸಂಬಂಧಿಕರ ಬಗ್ಗೆ ಯಾರೋ ದೂರು ಕೊಟ್ಟಿರೋದು, ಈ ರೀತಿಯ ಒಂದು ಗಲಾಟೆಗಳು ಮತ್ತು ಕದನಗಳೇ ಜಾಸ್ತಿ ನಡೀತಾ ಇರುವಂಥದ್ದು. ಇದೆಲ್ಲ ಉತ್ಪತ್ತಿ ಆಗ್ತಾ ಇರೋದು ಸಂಬಂಧಗಳಲ್ಲೇ ಅಂತ. ಯಾಕೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾಕೆ ಅನ್ನೋದನ್ನು ಕೂಡ ಹೇಳ್ತಾನೆ. ಅದನ್ನು ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಈಗ ನಮ್ಮ ಮನೆಯಲ್ಲೇ ನನಗೆ ಮತ್ತು ನನ್ನ ಮನೆಯಲ್ಲಿರುವಂಥವ್ರು ಯಾರಾದರೂ ಆಗಿರ್ಬೋದು, ತಂದೆ, ತಾಯಿ, ಅಥವಾ ಗಂಡನೋ, ಹೆಂಡ್ತಿನೋ, ಮಕ್ಕಳೋ, ಯಾರ ಜೊತೆನಲ್ಲಾದರೂ ನನಗೆ ಫೈಟ್ ನಡೀತಾನೇ ಇರುತ್ತೆ ಅಲ್ವಾ? ನಾನು ಬೈತಾನೆ ಇರ್ತೀನಿ, ಹಿಂಗೆ ಮಾಡಲ್ಲ, ಹಂಗೆ ಮಾಡಲ್ಲ ಅಂತ. ಅವ್ರು ನನಗೆ ಬೈತಾ ಇರ್ತಾರೆ. ಇದೆಲ್ಲ ಯಾಕಾಗುತ್ತೆ ಅಂತಂದರೆ, ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ವಿಚಾರವನ್ನು, ಅಂದರೆ ನಾನು ಯೋಚನೆ ಮಾಡೋದೇ ಸರಿ ಅಂತ ನಾನು ತಿಳ್ಕೊಳ್ಳೋದು, ನಮ್ಮ ಮನೇಲಿರೋರು ಇನ್ನೊಬ್ರು ಯಾರೋ ಹೇಳಿದ್ದು ವಿಚಾರ ಇರುತ್ತಲ್ಲ, ಅವ್ರು ಯೋಚನೆ ಮಾಡೋ ರೀತಿ ಇರುತ್ತಲ್ಲ, ಅದನ್ನು ನಾನು ಸ್ವೀಕಾರ ಮಾಡೋದಿಲ್ಲ. ಇಲ್ಲ, ನನಗದು ಸರಿ ಅನಿಸಲ್ಲ, ನಾನು ಹೇಳಿದ್ದೇ ಸರಿ ಅಂತ ನಾವು ವಾದ ಮಾಡ್ತೀವಿ. ಅವ್ರು ಮಾಡೋ ಕೆಲಸ ಕೂಡ ನಾವು ಸ್ವೀಕಾರ ಮಾಡೋದಿಲ್ಲ. ಅವರು ವಿಚಾರ ಮಾಡುವಂಥ ರೀತಿಯಾಗಿರಬಹುದು, ಅಥವಾ ಅವ್ರ ವಿಚಾರ ಆಗಿರಬಹುದು, ಮತ್ತು ಅವ್ರು ಮಾಡುವಂಥ ಕೆಲಸ, ಅದನ್ನು ಸ್ವೀಕಾರ ಮಾಡೋದಿಲ್ವೋ, ಅದರಲ್ಲಿ ಏನೋ ಒಂದು ಪರಿವರ್ತನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದನ್ನು ಹೀಗೆ ಮಾಡಬೇಡ, ಹಾಗೆ ಮಾಡು, ಹಾಗೆ ಮಾಡಬೇಡ, ಹೀಗೆ ಮಾಡು ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಲ್ವಾ? ಅಂದರೆ ಅವ್ರು ಏನು ಕೆಲಸ ಮಾಡ್ತಾರೋ, ಅವ್ರು ಏನು ಯೋಚನೆ ಮಾಡ್ತಾರೋ ಆ ರೀತಿ ನಾವು ಸ್ವೀಕರಿಸೋದಿಲ್ಲ, ಅದನ್ನು ನಾವು ಒಪ್ಕೊಳ್ಳೋದು ಇಲ್ಲ. ಬದಲಾಗಿ ಅವರಲ್ಲಿ ಏನೋ ಒಂದು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಗ ನಮ್ಮಲ್ಲಿ ಜಗಳ, ಸಂಘರ್ಷ ಅನ್ನೋದು ಹುಟ್ಕೊಳ್ಳುತ್ತೆ. ಅಂದರೆ ಎಷ್ಟು ಹೆಚ್ಚು ನಾವು ಅಸ್ವೀಕಾರವನ್ನು ಮಾಡ್ತೀವೋ, ಸ್ವೀಕಾರ ಮಾಡೋದಿಲ್ವೋ, ಅಷ್ಟೇ ಹೆಚ್ಚು ಸಂಘರ್ಷ ಆಗುತ್ತೆ. ಮತ್ತು ಎಷ್ಟು ಹೆಚ್ಚು ಸ್ವೀಕೃತಿ ಇರುತ್ತೋ, ಆಯಿತು ಅವ್ರಿಗದು ಇಷ್ಟನ, ಅವ್ರು ಆ ರೀತಿ ವಿಚಾರ ಮಾಡ್ತಾರೋ, ಆ ಕೆಲಸಗಳನ್ನು ಮಾಡ್ತಾರೋ, ಮಾಡಲಿ ಬಿಡು ಅಂತ ನಾವು ಯಾವಾಗ ಸ್ವೀಕಾರ ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟೇ ಹೆಚ್ಚು ಸುಖ ನಮಗೆ ಸಿಗುತ್ತೆ. ಇದು ವಾಸ್ತವಿಕತೆ ಅಲ್ವಾ ಅಂತ ಪ್ರಶ್ನೆ ಕೇಳ್ತಾನೆ. ಇದು ನಿಜಾನೇ ಅಲ್ವಾ? ಈಗ ನಾನು ಬೇರೆಯವರನ್ನು ತಿದ್ದೋದು, ಅವರ ವಿಚಾರವನ್ನು ನಾನು ವಿರೋಧ ಮಾಡೋದು, ಇದೆಲ್ಲ ಮಾಡಿದಾಗಲೇ ನಮಗೂ ಅವ್ರಿಗೂ ಕ್ಲಾಶಸ್ ಆಗೋದು. ಯಾವಾಗ ನಾವು ಅವ್ರು ಹೇಗಿದ್ದಾರೋ ಹಾಗೆ ಒಪ್ಕೊಳ್ಳೋದು, ಅವ್ರು ಏನು ಮಾಡ್ತಾ ಇದ್ದಾರೋ ಅದನ್ನು ನಾವು ಒಪ್ಕೊಂಡಾಗ
ನಮಗೆ ಸುಖ ಅನ್ನೋದು ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮನುಷ್ಯ ಏನಾದರೂ ಸ್ವತಃ ತನ್ನ ಅಪೇಕ್ಷೆಗಳ ಮೇಲೆ ಅಂಕುಶವನ್ನು ಇಟ್ಕೊಂಡು ತನ್ನ ವಿಚಾರಗಳನ್ನು ಪರೀಕ್ಷೆ ಮಾಡಿಕೊಂಡು ಯಾರಾದರೂ ಬೇರೆ ವ್ಯಕ್ತಿಗಳನ್ನು ಪರಿವರ್ತನೆ ಮಾಡೋದನ್ನು ಬಿಟ್ಟು, ಈಗ ನಾನು ಯೋಚನೆ ಮಾಡೋದೇ ಸರಿ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ನನ್ನ ಅಪೇಕ್ಷೆಗಳೇನಿದೆಯೋ, ಅಂದರೆ ಅವ್ರು ಹೀಗೆ ಇರಬೇಕು ಅಂತ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದಕ್ಕೊಂದು ಲಗಾಮನ್ನು ಹಾಕಿ ತನ್ನ ವಿಚಾರಗಳು ಏನಿದೆಯೋ ಅದನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಬೇಕು, ಆಯಿತಾ? ಅದನ್ನು ಮಾಡಿ ಬೇರೆ ವ್ಯಕ್ತಿಗಳನ್ನು ಪರಿವರ್ತನೆ ಮಾಡೋದನ್ನು ಬಿಟ್ಟು ತನ್ನೊಳಗಡೆ ತನ್ನ ಪರಿವರ್ತನೆ ಮಾಡಿಕೊಳ್ಳೋದನ್ನು ಪ್ರಯತ್ನ ಏನಾದರೂ ಮಾಡಿದ್ರೆ ಸಂಬಂಧಗಳಲ್ಲಿ ಸಂತೋಷವನ್ನು ಪಡೆಯೋದು ಕಷ್ಟನಾ ಅಂತ ಹೇಳ್ತಾ ಇದ್ದಾನೆ. ಅಥವಾ ಸ್ವೀಕರಿಸೋದೇ ಸಂಬಂಧದ ವಾಸ್ತವಿಕವಾದಂಥ ಅರ್ಥ ಅಲ್ವಾ ಅಂತ ಹೇಳ್ತಾನೆ. ಹೌದು, ಅವ್ರು ಹೇಗಿದ್ದಾರೋ ಹಾಗೆ ಸ್ವೀಕಾರ ಮಾಡೋದು. ಅವರು ಎಲ್ಲರೂ ಒಂದೇ ರೀತಿ ಇರೋದಕ್ಕಾಗತ್ತಾ? ಒಬ್ಬೊಬ್ಬರು ಒಂದೊಂದು ರೀತಿ ಇದ್ರೇ ಚಂದ ಅಲ್ವಾ? ಎಲ್ಲ ಒಂದೇ ರೀತಿ ಇದ್ದರೆ ಅದೇನು ಚೆನ್ನಾಗಿರುತ್ತೆ? ಎಲ್ಲ ಒಂದೇ ಪ್ಯಾಟಾಗಿ ಹೋಗ್ತಾ ಇರುತ್ತೆ. ಅದೇ ಏರಿಳಿತ ಇದ್ದಾಗಲೇ ಚೆನ್ನಾಗಿರೋದು ಅಂತ ಹೇಳೋದು. ಅದಕ್ಕೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ವಿಚಾರಧಾರೆಯನ್ನು ಇಟ್ಕೊಂಡಿರ್ತಾನೆ. ಅವ್ನು ನೋಡೋ ರೀತಿನೇ ಬೇರೆ ಇರುತ್ತೆ, ಅವ್ನು ಕೆಲಸ ಮಾಡೋ ರೀತಿ, ಕೆಲಸ ಎಲ್ಲವೂ ಬೇರೆ ಆಗಿರುತ್ತೆ. ಆ ಮನುಷ್ಯನನ್ನು ತಿದ್ದೋದು ಬಿಟ್ಟು ಅವ್ನು ಹೇಗಿದ್ದಾನೋ ಹಾಗೆ ಸ್ವೀಕಾರ ಮಾಡೋದು ಒಳ್ಳೆಯದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಉದಾಹರಣೆ ಏನು ಅಂತಂದರೆ, ಗಾಂಧಾರಿಯನ್ನು ಧೃತರಾಷ್ಟ್ರ ಮದುವೆ ಆದಮೇಲೆ ನೀನು ಕಣ್ಣಿಗೆ ಬಟ್ಟೆ ತೆಗಿಬೇಕು ಅಂತ ಕೇಳಿದಾಗ, ಅಂದರೆ ಈಗ ಮದುವೆ ಆಗಿದೆಯಲ್ಲ, ನೀನು ತೆಗಿಲೇಬೇಕು, ನೀನು ನನ್ನ ಕಣ್ಣಾಗಿರಬೇಕು ಅಂತ ಅವನು ಹೇಳಿದಾಗ ಅವಳು ಒಪ್ಕೊಳ್ಳೋದಿಲ್ಲ. ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನೇನು ಹೇಳ್ತಾನೆ, ಆಯಿತು, ಈಗ ನಾನು ರಾಜನ ಆದಮೇಲೆ ನಾನು ಆಜ್ಞೆಯನ್ನು ಕೊಟ್ಟರೆ, ಯಾಕಂದರೆ ರಾಜಾಜ್ಞೆಯನ್ನು ಯಾರೂ ಮೀರೋ ಹಾಗಿಲ್ಲ, ಸೊ ನಾನು ಆಜ್ಞೆಯನ್ನು ಕೊಡ್ತೀನಿ, ಆಗ ನೀನು ತೆಗಿಲೇಬೇಕಾಗುತ್ತಲ್ವಾ, ಹಾಗೂ ನೀನು ತೆಗಿಯೋದಿಲ್ವಾ ಅಂತ ಕೇಳ್ತಾನೆ. ಆಗ ಇಲ್ಲ ತೆಗಿತೀನಿ, ಆದರೆ ನಾನು ಬೆಂಕಿಯಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಳ್ತಾ ತೆಗಿತೀನಿ ಅಂತ ಹೇಳ್ತಾಳೆ. ಅಂದರೆ ನಾನು ಪ್ರತಿಜ್ಞೆಯನ್ನು ಬಿಟ್ಟೆ ಅಂತಂದರೆ ನಾನು ಸಮರ್ಪಣೆ, ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಆ ಬೆಂಕಿಯಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಳ್ತಾ ನಾನು ಆ ಪಟ್ಟಿಯನ್ನು ತೆಗಿತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಅವನು ಕೋಪ ಬಂದ್ಬಿಡುತ್ತೆ, ಆಯಿತಾ? ಅವನು ಲೋಕದ ದೃಷ್ಟಿಯಲ್ಲಿ ನೀನು ನನ್ನ ಹೆಂಡತಿ, ಆದರೆ ನಾನು ನಿನ್ನನ್ನು ಹೆಂಡತಿ ಅಂತ ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾನೆ. ನೋಡಿ, ನಾವು ಸಂಬಂಧಗಳಲ್ಲಿ ಪರಿವರ್ತನೆ ಮಾಡೋದಕ್ಕೆ ಹೋಗ್ತೀವಿ, ಆಯಿತಾ? ಅವಳು ಹೇಗಿದ್ದಾಳೋ ಹಾಗೆ, ಅವನು ಹೇಗಿದ್ದಾನೋ ಹಾಗೆ ಅವಳು ಸ್ವೀಕಾರ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ. ಅವಳು ಹೇಗಿದ್ದಾಳೋ ಹಾಗೆ ಅವನು ಸ್ವೀಕಾರ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ. ಇಲ್ಲಿ ನಾನು ಹೇಳಿದಾಗ ಅವ್ರು ಇರಬೇಕು ಅಂತ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಸಂಬಂಧವನ್ನು ಮಾಡ್ತಾರಲ್ಲ, ಆಗ ಇದಾಗುತ್ತೆ. ಅವ್ರು ಹೇಗಿದ್ದಾರೋ ಹಾಗೆ ಸ್ವೀಕರಿಸೋದಿಲ್ಲ ಅವರು. ಅದರಿಂದನೇ ಇಲ್ಲಿ ಇಬ್ಬರಿಗೂ ಕೂಡ ಜಗಳ ಆಗ್ತಾ ಇದೆ, ದುಃಖ ಆಗುತ್ತೆ, ಅಸಮಾಧಾನ ಎಲ್ಲವೂ ಕೂಡ ಪ್ರಾರಂಭ ಆಗುತ್ತೆ. ಮದುವೆ ಆದ ಮೊದಲನೇ ದಿನದಿಂದನೇ ಇವರಿಗಿದೆಲ್ಲ ಶುರುವಾಗ್ಬಿಡುತ್ತೆ. ನೋವು, ದುಃಖ, ಅಸಮಾಧಾನ, ಇಂಥದ್ದೆಲ್ಲವೂ ಜಗಳಗಳು, ಇದೆಲ್ಲನೂ ಕೂಡ ಇವಳನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆ? ನಾನು ಹೇಳ್ದಾಗ ಕೇಳಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದ್ರ ಥರ ನೀನು ನಡ್ಕೊಂಡಿಲ್ಲ ಅಂತಂದ್ಬಿಟ್ಟು. ಇವಳು ಅಷ್ಟೇ, ನನ್ನ ಗಂಡ ನಾನು ತುಂಬ ಪ್ರೀತಿಸ್ಬೇಕು ಅಂತೆಲ್ಲ ಇಷ್ಟಪಟ್ಟಿರ್ತಾಳೆ, ಆದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದ್ರಿಂದ ಅವನಿಗೆ ಎಷ್ಟು ತೊಂದರೆ ಆಯಿತು, ಮತ್ತು ಇವಳು ತಗೊಳ್ಳೋ ಒಂದು ಡಿಸಿಷನ್ನಿಂದ ಏನೇನೆಲ್ಲ ಆಯಿತು. ಅಂದರೆ ಇಲ್ಲಿ ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ, ನನ್ನ ಗಂಡ ನನ್ನನ್ನು ಈ ರೀತಿಯೇ ಒಪ್ಕೋಬೇಕು, ನಾನು ಬಟ್ಟೆ ಕಟ್ಕೊಂಡು ನಾನು ಪ್ರತಿಜ್ಞೆ ಮಾಡೋದನ್ನು ಅವನು ಸ್ವೀಕಾರ ಮಾಡಬೇಕು ಅಂತ. ಈ ರೀತಿ ಒಬ್ರಿಗೊಬ್ರು ಎಕ್ಸ್ಪೆಕ್ಟೇಷನ್ನು ಮತ್ತು ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತಾರೆ. ಈ ರೀತಿ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಸಂಬಂಧವನ್ನು ಮಾಡ್ತೀವಲ್ವ, ಅದರಿಂದ ನಮಗೆ ಹೆಚ್ಚು ದುಃಖ ಸಿಗತ್ತೆ. ಅವ್ರು ಹೇಗಿದ್ದಾರೋ ಹಾಗೆ ಸ್ವೀಕಾರ ಮಾಡಿದಾಗ ನಮ್ಮ ಮನಸ್ಸಿಗೆ ಏನೂ ಅನಿಸಲ್ಲ. ಬೇರೆಯವ್ರನ್ನ ಚೇಂಜ್ ಮಾಡೋಕ್ಕೆ ಹೋಗ್ತೀವಿ, ಆಯಿತಾ? ಅವರು ನಮ್ಮನ್ನು ಚೇಂಜ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ, ಆಯಿತಾ? ಅದಕ್ಕೆ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಹೇಗಿದ್ದಾರೋ ಹಾಗೆ ಸ್ವೀಕಾರ ಮಾಡಿದ್ರೆ ನಮಗೆ ಆದಷ್ಟು ಆ ಒಂದು ದುಃಖಗಳು ಅಥವಾ ಈ ಜಗಳಗಳು, ಅಸಮಾಧಾನ ಇದೆಲ್ಲ ಕಡಿಮೆ ಆಗುತ್ತೆ ಅನ್ನೋದು. ಈಗ ಮನೆಯಲ್ಲಿ 10 ಜನ ಇದ್ದರೆ 10 ಜನ 10 ರೀತಿ ಇರ್ತಾರೆ, ಎಲ್ಲರೂ ನಮ್ಮ ಥರನೇ ಇರಬೇಕು ಅಂದರೆ ಆಗುತ್ತಾ? ಅವ್ರು ಹೇಗಿದ್ದಾರೋ ಹಾಗೆ ಸ್ವೀಕಾರ ಮಾಡಿಬಿಟ್ರೆ ನಾವು ಸಮಾಧಾನವಾಗಿರ್ಬೋದು, ಅವರು ಸಮಾಧಾನವಾಗಿರ್ತಾರೆ ಅನ್ನೋದು ಇದರ ಅರ್ಥ. ಹರೇ ಕೃಷ್ಣ.